ಈ ಮೂಡ ಹಗರಣ ಬೆಳಕಿಗೆ ಬಂದ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ರು. ದಿನಕ್ಕೊಬ್ಬೊಬ್ಬರು ಹೇಳಿಕೆ ಕೊಡ್ತಾ ಇದ್ರು, ನಾನು ಆಕಾಂಕ್ಷಿ ಅಂತ. ಅದರಲ್ಲೂ ಸಿದ್ದರಾಮಯ್ಯನವರ ಆಪ್ತರೇ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ಬಹಳ ಬೇಸರವಾಗಿತ್ತಂತೆ. 3 ಜನರನ್ನ ಕರೆದು ಮಾತಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿತ್ತು, ಸ್ವಲ್ಪ ಈಗ ಕಡಿಮೆ ಆಗಿದೆ. ಸಚಿವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಜೊತೆಗಿದ್ದವರೇ ಹೀಗೆ ಮಾತನಾಡಿದ್ರೆ ಯಾವ ಸಂದೇಶ ಕೊಡುತ್ತಿದ್ದು? ಪ್ರಮುಖ 3 ಸಚಿವರ ಜೊತೆ ಸಿಎಂ ಬೇಸರದ ಮಾತುಗಳನ್ನು ಆಡಿದಾರಂತೆ. 3 ಜನರನ್ನ ಕರೆಸಿ ಮಾತನಾಡಿದ್ದಾರೆ. ಶುರುವಾಗಿದ್ದು ನಿಮ್ಮಿಂದನೇ ಕೊನೆಯಾಗಲಿ, ಮಾತು ನಿಲ್ಲಿಸಿ ಮೊದಲು ಅಂತ ಸಿಎಂ ಬೇಸರದ ಮಾತಾಡಿದ್ದಾರೆ. ಅದಕ್ಕೆ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಅದಾಗಿರಲಿಲ್ಲ, ಆಯಿತು ಇನ್ನು ಮುಂದೆ ಮಾತಾಡಲ್ಲ ಅಂತ ಸಿಎಂ ಮುಂದೆ 3 ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. 3 ಜನ ಅಲ್ಲ, ಕಾಂಗ್ರೆಸ್ನಲ್ಲಿ ಹಾಗೆ ನೋಡಕ್ಕೆ ಹೋದರೆ 1 ಡಜನ್ ಜನ ಮಾತಾಡಿದ್ರು. ಅದರಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು ಕೆಲವರು ನಾನು ಸಿ ಎಂ ಆಗಬೇಕು ಅಂತೆಲ್ಲ ಮಾತಾಡಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಬೇಸರ. ಅಲ್ಲಪ್ಪ, ಯಾರೋ ಮಾತಾಡಿದ್ರು, ಓಕೆ, ನೀವು ನನ್ನ ಜೊತೆನಲ್ಲೇ ಇದ್ದು ನಾನು ಸಿ ಎಂ ಆಗಬೇಕು ಅಂತಿರಲ್ಲ, ಮನಸ್ಸಿಗೆ ಬಹಳ ಬೇಸರ ಆಗಿದೆ ಅಂತ 3 ಜನರಿಗೆ ಹೇಳಿದ್ರಂತೆ. ಅದಕ್ಕೆ ಅವರು ಇಲ್ಲ ಸರ್, ನಮ್ಮ ಉದ್ದೇಶ ಅದಾಗಿರಲಿಲ್ಲ, ಇನ್ನು ಮುಂದೆ ಮಾತಾಡಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ. ಮಾತು ನಿಲ್ಲಿಸಿ ಮೊದಲು, ಯಾಕೆಂದರೆ ಶುರುವಾಗಿದ್ದು ನಿಮ್ಮಿಂದನೇ, ನೀವೇ ನಿಲ್ಲಿಸಬೇಕು. ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು, MB ಪಾಟೀಲ್ ಮಾತನಾಡಿದರು, ಜಮೀರ್ ಅಹಮದ್ ಮಾತನಾಡಿದ್ರು, ಇನ್ನೂ ತುಂಬ ಜನ ಮಾತಾಡಿದರು RV ದೇಶಪಾಂಡೆಯಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಕಳೆದ 2-3 ದಿನಗಳಿಂದ 3-4 ದಿನಗಳಿಂದಲೇ ಈ ಸಿಎಂ ಕುರ್ಚಿ ಹೇಳಿಕೆ ಸ್ವಲ್ಪ ತಣ್ಣಗಾದಂಗೆ ಕಂಡು ಬರ್ತಾ ಇದೆ. ಸೊ ಮುಖ್ಯಮಂತ್ರಿಗಳ ಮಾತಿಗೆ ಎಲ್ಲರೂ ಕೂಡ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನೂ ಮುಂದುವರಿಯುತ್ತಾ ಅಂತ? ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅರವಿಂದ್. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಸಚಿವರುಗಳು ಮಾತನ್ನ ಆರಂಭಿಸಿದಾಗ ಹೆಚ್ಚು ಪ್ರತಿಕ್ರಿಯಿಸಿದಂಥದ್ದು, ಹೆಚ್ಚು ಆಸಕ್ತಿಯಿಂದ ಮಾತನಾಡಿದಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಪ್ತರೇ ಆಗಿದ್ದಂಥ ಕೆಲವು ಸಚಿವರುಗಳು. ಸ್ಥಾನ ಬದಲಾವಣೆಯ ವಿಚಾರವೂ ಸೇರಿದಂತೆ ಮತ್ತೊಂದು ಹಂತದಲ್ಲಿ ಆ ಥರದ್ದೇನೂ ಆಗಲ್ಲ ಅನ್ನೋದು, ಜೊತೆಗೆ ನಾನು ಆಕಾಂಕ್ಷಿ ಹೌದು ಆದರೆ ಈಗಲ್ಲ ಅನ್ನುವಂಥದ್ದು, ಆ ಮೂಲಕವಾಗಿ ಏನೋ ಒಂದು ರೀತಿಯ ಮುಖ್ಯಮಂತ್ರಿ ಕುರ್ಚಿಯ ಕಂಪನ ನಡೀತಿದೆಯೇನೋ, ಕುರ್ಚಿ ಅಲ್ಲಾಡ್ತಿದೆಯೇನೋ ಅನ್ನುವಂಥ ದಾಟಿಯಲ್ಲಿ ಪರೋಕ್ಷವಾಗಿ ಮಾತನಾಡಿದಂಥದ್ದು, ಇವೆಲ್ಲವೂ ಕೂಡ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಬೇಸರವಾಗಿರ್ಬೋದು. ಯಾಕಂದರೆ ಮೂಡ ವಿಚಾರದಲ್ಲಿ ನ್ಯಾಯಾಲಯದ ತೀರ್ಪು ಏನಾಗುತ್ತೆ, ಮುಂದೇನು ಬೆಳವಣಿಗೆ ಆಗುತ್ತೆ ಈಗಲೇ ಕೂಡ ಪ್ರೆಡಿಕ್ಟ್ ಮಾಡುವಂಥದ್ದು ಕಷ್ಟ ಇದೆ. ಆದರೆ ಅವರ ಸುತ್ತಮುತ್ತ ಓಡಾಡಿಕೊಂಡಿದ್ದಂಥ ಅವ್ರ ಆಪ್ತರಂತ ಗುರುತಿಸಿಕೊಂಡಿದ್ದಂಥ ಸಚಿವರುಗಳೇ ಮುಖ್ಯಮಂತ್ರಿ ಕುರ್ಚಿಯ ಕನಸಿದೆ ನಮಗೆ ಅನ್ನುವಂಥ ಮಾತುಗಳನ್ನ ಆಡೋಕ್ಕೆ ಶುರು ಮಾಡಿದ್ದು ಬೇರೆಯದೇ ಸಂದೇಶವನ್ನು ಕೊಡುತ್ತೆ ಅನ್ನುವಂಥದ್ದು ಸಹಜವಾಗಿ ಸಿದ್ದರಾಮಯ್ಯ ಆಪ್ತವಲಯಕ್ಕೂ ಕೂಡ ಬೇಸರ ತರಿಸಿತ್ತು. ಸ್ವತಃ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಬೇಸರ ಹೊಂದಿದ್ರು ಅನ್ನುವಂಥದ್ದು. ಹಾಗಾಗಿ ಅಂಥ ಸಚಿವರುಗಳ ಜೊತೆಗೂ ಕೂಡ ಕೆಲವು ಮಾತುಕತೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಇನ್ನು ಮುಂದೆ ಆ ರೀತಿ ನಾವು ಮಾತನಾಡಲ್ಲ ಅನ್ನುವಂಥ ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ಎಷ್ಟು ಸಮಯದವರೆಗೆ ಇದಕ್ಕೆ ವ್ಯಾಲಿಡಿಟಿ ಇರುತ್ತೆ ಮಾತಿಗೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ಕೋರ್ಟ್ನಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಬೆಳವಣಿಗೆಗಳು ಇನ್ನು ಮುಂದೆ ಆಗೋದಿದೆ. ಆಗುವಂಥವರೆಗೂ ಕೂಡ ಸುಮ್ಮನೆ ಇರ್ತಾರಾ ಅಥವಾ ಸೈಲೆಂಟ್ ಆಗಿ ಇರ್ತಾರಾ ಅನ್ನುವಂಥ ಸದ್ಯದ ಪರಿಸ್ಥಿತಿಗಂತೂ ಆ ರೀತಿ ಮಾತನಾಡಲ್ಲುವಂಥ ಭರವಸೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಅರವಿಂದ್. ಅಲ್ಲ, ಈ 3 ಜನ ಸಚಿವರು ಸೈಲೆಂಟ್ ಆಗ್ಬೋದು, ಆದರೆ ಇನ್ನೊಂದು ಬಣ ಇದೆಯಲ್ಲ, ಇನ್ನೊಂದು ಸಿದ್ದರಾಮಯ್ಯ ವಿರೋಧಿ ಬಣ, ಅವರು ಮಾತಾಡಿದಷ್ಟು ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಇವ್ರು ಸೈಲೆಂಟ್ ಆಗಿರೋಕ್ಕಾಗಲ್ಲ. ಇವ್ರ ಕಡೆಯಿಂದನೂ ಏನಾದರೂ ಟಾಂಗ್ ಕೊಡಲೇಬೇಕಾಗುತ್ತೆ. ಹಾಗಾಗಿ ಆ ವಿರೋಧಿ ಬಣದವ್ರು ಸೈಲೆಂಟ್ ಆದರೆ ಬಹುತೇಕ ಇದು ಈ ಟಾಕ್ ಕ್ಲೋಸ್ ಆಗುತ್ತೆ ಅಂತ ಅನ್ಸುತ್ತಲ್ವಾ? ಖಂಡಿತ ಹೌದು. ಯಾಕಂದರೆ ಒಂದು ಹಂತದಲ್ಲಿ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ರವಾನಿಸಬೇಕು ಅನ್ನುವಂಥದ್ದು AICCಯಿಂದ ಬಂದಿರುವಂಥ ಸೂಚನೆ ಕೂಡ ಹೌದು. ಬಹುತೇಕ ಈ ಮಾತುಕತೆಯ ನಂತರದಲ್ಲಿ ಶಾಸಕರುಗಳೇ ಸಚಿವರುಗಳಿಗೆ ಕೌಂಟರ್ ಮಾಡಿದಂಥ ಬೆಳವಣಿಗೆಗಳು ಕೂಡ ನಡೆದಿತ್ತು. ಹಿರಿಯ ನಾಯಕರುಗಳು AICC ಹೈಕಮಾಂಡ್ಗೆ ಪತ್ರವನ್ನು ಬರೆದಂಥ ಬೆಳವಣಿಗೆ ಕೂಡ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳನ್ನು ಹೊರತಾಗಿಯೂ ಕೂಡ ಹೇಳೋದಾದರೆ, ಯಾರಾದರೂ ಮಾತನಾಡೋದಾದರೆ ಈ ವಿಚಾರದಲ್ಲಿ ಅದ್ರ ಬಗ್ಗೆ ಒಂದಷ್ಟು ಕಡಿವಾಣ ಹಾಕಬೇಕು. ಬಹುಶಃ KPCC ಅಧ್ಯಕ್ಷರು ಬಂದ ನಂತರದಲ್ಲಿ ಒಂದು ಸಭೆ ಅಥವಾ ಮತ್ತೊಮ್ಮೆ ಒಂದು CLP ಸಭೆ ನಡೆಸುವ ಬಗ್ಗೆ ಈ ಬಗ್ಗೆ ಒಂದು ಅಂತಿಮ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ, ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಲಿಕ್ಕಾಗಿ. ಹಾಗಾಗಿ ಅವೆಲ್ಲವೂ ಕೂಡ ಹಂತ ಹಂತವಾಗಿ ನಡೀತಾ ಇದೆ. ಜೊತೆಗೆ ಒಂದಷ್ಟು ಸೂಚ್ಯವಾಗಿ ಕೆಲವು ಸಂದೇಶಗಳು ಮಾತನಾಡಿದಂಥ ಸಚಿವರಿಗೆ ಮತ್ತು ಹಿರಿಯ ಶಾಸಕರು ಕೂಡ ತಲುಪಿದೆ ಅನ್ನುವಂಥದ್ದು. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯವರಿಗೆ ಬೇಸರ ತಂದಂಥ ತಮ್ಮ ಸುತ್ತಮುತ್ತಲಿದ್ದಂಥ ಆಪ್ತವಲಯದ ಸಚಿವರುಗಳೇ ಆಡಿದಂಥ ಮಾತು ಅವರಿಗೆ ಬೇಸರ ತಂದಿತ್ತು ಅನ್ನುವಂಥದ್ದು. ತಾತ್ಕಾಲಿಕವಾಗಿ ಸದ್ಯದ ಮಟ್ಟಿಗೆ ಬ್ರೇಕ್ ಬಿದ್ದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ಯಾರ್ಯಾರ ಮನಸ್ಸಲ್ಲಿ ಏನಿರುತ್ತೆ, ಯಾವಾಗ ಮಾತಾಡ್ತಾರೆ ಅಂತ ಹೇಳೋದು ಕಷ್ಟ. ಬಹುಶಃ ಮಾತನಾಡಿದಾಗ ಅದು ಮತ್ತಷ್ಟು ತಿರುವುಗಳನ್ನ ಪಡೆದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈ 3 ಜನ ಮಂತ್ರಿಗಳು ಯಾರು, ಅವ್ರಿಗೆ ಏನು ಸೂಚನೆ ಸಿಕ್ಕಿದೆ, ಇವ್ರು ಸೈಲೆಂಟ್ ಆದರೂ ವಿರೋಧಿ ಬಣದವ್ರು ಸುಮ್ಮನಾಗ್ತಾರಾ, ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಅವ್ರು ಮಾತನಾಡ್ತಾನೇ ಇದ್ದರೆ ಈ 3 ಜನ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ.
ಹಾಗಾಗಿ ಇವ್ರನ್ನ ಕೆಣಕುವಂತಹ ಕೆಲಸಗಳು ಆಗಬಹುದು ಈ ವಿಚಾರದಲ್ಲಿ. ಬಟ್ ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿರಿ ಅಂತ ಹೇಳಿದ್ದಾರೆ. ಆ ವಿಚಾರ ನಾವಿನ್ನು ಮಾತಾಡಲ್ಲ ಅಂತ ಒಪ್ಕೊಂಡು ಬಂದಿದ್ದಾರೆ.